ಗೆಳೆಯರೆ, ನಮ್ಮ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲಾ ಧರ್ಮದಿಂದ ಬಂದ ನಟ ನಟಿಯರಿದ್ದು ಅವರು ಅವರವರ ಪ್ರತಿಭೆ ಮೂಲಕ ಅತಿ ಕಡಿಮೆ ಸಮಯದಲ್ಲೇ ಒಳ್ಳೆ ಹೆಸರು ಮತ್ತು ಕೀರ್ತಿಯನ್ನ ಸಂಪಾದಿಸಿಕೊಂಡು ಫೇಮಸ್ ಆಗಿದ್ದಾರೆ. ಅಂಥ ನಟಿಯರಲ್ಲಿ ಮುಸ್ಲಿಂ ಧರ್ಮದಿಂದ ಬಂದ ನಟಿಯರ ಬಗ್ಗೆ ಇವತ್ತು ಈಗ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಈ ಸಾಲಿನಲ್ಲಿ ಮೊದಲಿಗೆ ಬರುವ ಹೆಸರೇ ಖುಷ್ಬುದು. ಈ ಖುಷ್ಬು ಮುಂಬೈನ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದವರಾಗಿದ್ದು ಈಕೆಯ ನಿಜವಾದ ಹೆಸರು ನಕತ್ ಖಾನ್. ಈ ಖುಷ್ಬು ಚಿಕ್ಕ ವಯಸ್ಸಿನಿಂದ ಬಾಲ ನಟಿಯಾಗಿ ನಟಿಸುತ್ತಾನೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ನಕತ್ ಖಾನ್ ಅಂತ ಇದ್ದ ತನ್ನ ಹೆಸರನ್ನ ಖುಷ್ಬು ಅಂತ ಬದಲಾಯಿಸಿಕೊಂಡ್ರು. ಜೀವನದಲ್ಲಿ ಬಹಳ ಕಷ್ಟಪಟ್ಟು ನೋವನ್ನುಂಡು ಧರ್ಮತಿನ್ ತಲೈವನ್ ಎಂಬ ಸಿನಿಮಾ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ರಿ ಎಂಟ್ರಿ ಕೊಟ್ಟು ನಮ್ಮ ಕನ್ನಡದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಜೊತೆ ರಣಧೀರ ಸಿನಿಮಾದಲ್ಲಿ ನಟಿಸಿ ಒಳ್ಳೆ ಹೆಸರನ್ನ ಸಂಪಾದಿಸಿ ಕೊನೆಗೆ 2000ನೇ ಇಸ್ವಿಯಲ್ಲಿ ಸುಂದರ್ ಸಿ ಎಂಬ ತಮಿಳಿನ ಡೈರೆಕ್ಟರ್ನ ಮದುವೆ ಆದ್ರು. ಅದೇ ತರಹ 2002ರಲ್ಲಿ ಜಯಂ ಎಂಬ ತೆಲುಗು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಸ್ಟಾರ್ ನಟಿಯಾಗಿ ಬೆಳೆದ ಇನ್ನೊಬ್ಬ ನಟಿನೇ ಸದಾ. ಈಕೆ 2004ನೇ ಇಸ್ವಿಯಲ್ಲಿ ಮೊನಾಲಿಸಾ ಎಂಬ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ದರಿಂದ ಹತ್ತಿರ 10 ವರ್ಷಗಳ ಕಾಲ ದೊಡ್ಡ ನಟಿಯಾಗಿ ಮೆರೆದು ಈಗ ಟಿವಿ ಶೋಗಳಿಗೆ ಜಡ್ಜ್ ಆಗಿದ್ದಾರೆ. ಈಕೆಯ ಪೂರ್ತಿ ಹೆಸರು ಸದಾಫ್ ಮೊಹಮ್ಮದ್ ಸೈಯದ್ ಅಂತ. ಇನ್ನು ನಜರಿಯಾ, ಈಕೆಯ ಪೂರ್ತಿ ಹೆಸರು ನಜರಿಯಾ ನಜೀಮ್ ಅಂತ. ಇವಳು ಮಲಯಾಳಂ ಸೂಪರ್ ಸ್ಟಾರ್ ಮಮ್ಮೂಟಿಗೆ ಮಗಳಾಗಿ 2006ರಲ್ಲಿ ಪಲುಂಕು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ದೊಡ್ಡ ನಟಿಯಾಗಿ ಬೆಳೆದು ಫಾದ್ ಫಾಸಿಲ್ ಎಂಬ ಇನ್ನೊಬ್ಬ ಮಲಯಾಳಂ ನಟನನ್ನೇ ಮದುವೆ ಆಗಿ ಚಿತ್ರರಂಗದಿಂದ ಕೆಲವು ವರ್ಷಗಳ ಕಾಲ ದೂರ ಆಗಿದ್ರು. ಆದ್ರೆ ಈಗ ಮತ್ತೆ ಟ್ರಾನ್ಸ್ ಎಂಬ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ರಿ ಎಂಟ್ರಿ ಕೊಟ್ಟಿದ್ದಾರೆ. ಅದೇ ತರಹ ಹೈದರಾಬಾದಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿ ಬಾಲಿವುಡ್ ನಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿ ಹೆಸರು ಮಾಡಿದ ನಟಿನೇ ಟಬು. ಈಕೆಯ ಪೂರ್ತಿ ಹೆಸರು ತಬುಸುಮ್ ಫಾತಿಮಾ ಅಶ್ಮಿ. ಈಕೆ 1982ನೇ ಇಸ್ವಿಯಲ್ಲಿ ಬಜಾರ್ ಎಂಬ ಹಿಂದಿ ಸಿನಿಮಾದಲ್ಲಿ ಬಾಲ ನಟಿಯಾಗಿ ಅಭಿನಯಿಸುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಕೂಲಿ ನಂಬರ್ 1 ಸಿನಿಮಾ ಮೂಲಕ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಎಂಟ್ರಿ ಆದ್ರು. ಸದ್ಯಕ್ಕೆ ಈಗ ಟಬುಗೆ 53 ವರ್ಷ. ಆದ್ರೆ ಮದುವೆ ಮಾತ್ರ ಆಗಿಲ್ಲ. ಕಾರಣ ತೆಲುಗು ಹೀರೋ ನಾಗಾರ್ಜುನನ್ನ ಪ್ರೀತಿಸಿ ಆತನಿಂದ ಇವಳು ಮೋಸ ಹೋಗಿ ಒಂಟಿಯಾಗಿನೇ ಉಳಿದು ಬಿಟ್ಲು. ಇನ್ನು ಒಬ್ಳು ಹಿಂದೂ ಹುಡುಗಿಗೆ ಮುಸ್ಲಿಂ ಹುಡುಗನಿಗೆ ಜನಿಸಿದ ಇನ್ನೊಬ್ಬ ದಕ್ಷಿಣ ಭಾರತದ ನಟಿನೇ ಅದಿತಿ ರಾವ್ ಹೈದರಿ. ಈಕೆ ಹಿಂದಿಯ ಪದ್ಮಾವತ್, ಫಿತೂರ್ ಮತ್ತು ತೆಲುಗಿನ ಸಂಮೋಹನಂ ಮಹಾಸಮುದ್ರಂ ಎಂಬ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾಳೆ. ಇದೇ ತರಹ ಹಾಟ್ ಆಗಿ ಬಟ್ಟೆ ಬಿಚ್ಚಿ ರಸಭರಿತ ಶೃಂಗಾರ ಸಿನಿಮಾಗಳಲ್ಲಿ ನಟಿಸುತ್ತಾ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿ ಮಿಂಚಿ ಮರೆಯಾದ ನಟಿನೇ ಶಕೀಲಾ. ಒಂದು ಸಮಯದಲ್ಲಂತೂ ಈಕೆಗಿದ್ದ ಕ್ರೇಜ್ಗೆ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಇವಳ ಹಿಂದೆ ಬಿದ್ದಿದ್ರು. ಮತ್ತು ಈಕೆ ಜೊತೆಗೆ ಇನ್ನೊಬ್ಬ ಹಾಟ್ ಆಗಿ ನಟಿಸಿದ ಮತ್ತೊಬ್ಬ ನಟಿನೇ ಮುಮೈತ್ ಖಾನ್. ಇವಳಂತೂ 2006ರಲ್ಲಿ ಮಹೇಶ್ ಬಾಬು ಜೊತೆ ಇಪ್ಪಟಿಕ್ಕಿಂಕ ನಾ ವಯಸ್ಸು ಇಂಕ 16 ಎಂಬ ಸಾಂಗ್ ನಲ್ಲಿ ಕುಣಿದು ಇವಳು ಈ ರೀತಿ ಕುಣಿದಿದ್ದ ಪೋಕರಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಒಂದಷ್ಟು ವರ್ಷ ಒಳ್ಳೆ ಡಿಮ್ಯಾಂಡ್ ನಲ್ಲಿದ್ಲು. ಇನ್ನು ಸದ್ಯಕ್ಕೆ ಹುಟ್ಟುತ್ತಾ ಮುಸ್ಲಿಂ ಆಗಿದ್ದು ಈಗ ಹಿಂದೂ ಹುಡುಗನನ್ನ ಮದುವೆ ಆಗಿರುವ ಇನ್ನೊಬ್ಬ ನಟಿನೇ ಕತ್ರಿನಾ ಕೈಫ್. ಒಂದು ಕಾಲದಲ್ಲಿ ಮಾಡಲ್ ಆಗಿ ರ್ಯಾಂಪ್ ವಾಕ್ ಮಾಡುತ್ತಾ ಫೇಮಸ್ ಆಗಿ ಇವಳ ಅಂದ ಚಂದ ಬಾಲಿವುಡ್ ನವರಿಗೆ ಇಷ್ಟ ಆಗಿ ಬೂಮ್ ಎಂಬ ಹಿಂದಿ ಸಿನಿಮಾದಲ್ಲಿ ಇವಳಿಗೆ ಒಂದು ಸಣ್ಣ ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು. ಆಮೇಲೆ ಇವಳ ಅದೃಷ್ಟಕ್ಕೆ ಮಲ್ಲೇಶ್ವರಿ ಎಂಬ ತೆಲುಗು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ವಿಕ್ಟರಿ ವೆಂಕಟೇಶ್ ಜೊತೆ ನಟಿಸಿ ಅದಾದ ನಂತರ ದೊಡ್ಡ ಹೀರೋಯಿನ್ ಆಗಿ ಮೆರೆದು ಈಗ ವಿಕ್ಕಿ ಕೌಶಲ್ನ ಮದುವೆ ಆಗಿದ್ದಾಳೆ. ಇನ್ನು ನಮ್ಮ ಕನ್ನಡದ ನಟಿ ಸಂಜನಾ ಗರ್ಲಾನಿ ಕೂಡ ಮಾಡಲಾಗಿದ್ದು ನಂತರ ಗಂಡ ಹೆಂಡತಿ ಸಿನಿಮಾ ಮೂಲಕ ಹಾಟ್ ಹೀರೋಯಿನ್ ಆಗಿ ತುಂಡು ಬಟ್ಟೆ ಹಾಕಿ ಎಲ್ಲರನ್ನ ಬೆಚ್ಚಿ ಬಿಳಿಸಿ ಈಗ ಅಜಿತ್ ಪಾಷಾ ಎಂಬ ಮುಸ್ಲಿಂ ಧರ್ಮಕ್ಕೆ ಸೇರಿದ ಡಾಕ್ಟರ್ನ ಗುಟ್ಟಾಗಿ ಮದುವೆಯಾಗಿ ಮಾಯಿರಾ ಅಂತ ತನ್ನ ಹೆಸರನ್ನ ಬದಲಾಯಿಸಿಕೊಂಡಿದ್ದಾಳೆ. ನಗ್ಮಾ ಅರವಿಂದ್ ಮುರಾರ್ಜಿ. ಈ ನಗ್ಮಾ 1990ನೇ ಇಸ್ವಿಯಲ್ಲಿ ಬಾಗಿ ಸಿನಿಮಾ ಮೂಲಕ ಸಲ್ಮಾನ್ ಖಾನ್ಗೆ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ದೊಡ್ಡ ಹೀರೋಯಿನ್ ಆಗಿ ಮೆರೆದು ಕನ್ನಡದಲ್ಲೂ ಶಿವರಾಜ್ ಕುಮಾರ್ ಜೊತೆ ಕುರುಬನ ರಾಣಿ, ರವಿಚಂದ್ರನ್ ಜೊತೆ ರವಿಮಾಮ ಎಂಬ ಸಿನಿಮಾದಲ್ಲಿ ಇವಳು ನಟಿಸಿದ್ಲು. ಇನ್ನು ಈಕೆ ತಂದೆ ಹಿಂದೂ ಆದ್ರೆ ತಾಯಿ ಮುಸ್ಲಿಂ. ಆದ್ರೆ ನಂತರ ಈಕೆ ತಾಯಿ ಶಾಮ್ ಕಾಜಿ ತನ್ನ ಮೊದಲನೇ ಗಂಡನಿಗೆ ಡೈವರ್ಸ್ ಕೊಟ್ಟು ಇನ್ನೊಬ್ಬ ಮುಸ್ಲಿಂ ಹುಡುಗನ್ನ ಮದುವೆ ಆಗಿ
ಅವರಿಗೆ ಜ್ಯೋತಿಕಾ ಹುಟ್ಟಿದ್ಲು. ಇದೇ ಲಿಸ್ಟ್ ನಲ್ಲಿ ಬರುವ ಇನ್ನೊಂದು ಹೆಸರು ನಟಿ ನದಿಯಾದ್ದು. ಈಕೆ ಪೂರ್ತಿ ಹೆಸರು ನದಿಯಾ ಮೊಯ್ದಾ. ಇನ್ನು ಈಕೆ ನುಖೇತಾ ದೂರತ್ತೋ ಕಣ್ಣುಂ ನಟ್ಟು ಎಂಬ ಮಲಯಾಳಂ ಸಿನಿಮಾ ಮೂಲಕ 1984 ಇಸ್ವಿಯಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಮೋಹನ್ ಲಾಲ್ಗೆ ಹೀರೋಯಿನ್ ಆಗಿ ನಟಿಸಿ ಫೇಮಸ್ ಆಗಿ ತದನಂತರ ತೆಲುಗಿನಲ್ಲಿ ಬಜಾರ್ ರೌಡಿ, ತಮಿಳಿನಲ್ಲಿ ಎಂ ಕುಮಾರನ್ ಸನ್ ಆಫ್ ಮಹಾಲಕ್ಷ್ಮಿ ಎಂಬ ಸಿನಿಮಾದಲ್ಲಿ ನಟಿಸಿ 2013ರಲ್ಲಿ ಪ್ರಭಾಸ್ಗೆ ತಾಯಿ ಪಾತ್ರದಲ್ಲಿ ಮಿರ್ಚಿ ಎಂಬ ಸಿನಿಮಾದಲ್ಲಿ ನಟಿಸುತ್ತಾ ಎಲ್ಲರ ಮನಸ್ಸನ್ನ ಗೆದ್ದಿದ್ಲು. ಈಗ ಸದ್ಯಕ್ಕೆ ಹಿಂದಿ, ತೆಲುಗು, ತಮಿಳು 3 ಭಾಷೆಗಳಲ್ಲಿ ಇವಳು ಬ್ಯುಸಿಯಾಗಿದ್ದಾಳೆ. ಇದೇ ತರಹ ದಕ್ಷಿಣ ಭಾರತದ ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾತ್ರನೇ ಅಲ್ಲದೆ ಹಿಂದಿ ಭಾಷೆಯ ಸಿನಿಮಾಗಳಲ್ಲೂ ಕೂಡ ನಟಿಸುತ್ತಾ ಅನೇಕ ಜನ ಹೀರೋಯಿನ್ಗಳು ಫೇಮಸ್ ಆಗಿದ್ದಾರೆ. ಯಾವುದೇ ಧರ್ಮ ಆದ್ರೂ ಇಲ್ಲ ಇನ್ಯಾವುದೇ ಜಾತಿ ಆದ್ರೂ, ಬಡವ ಆದ್ರೂ ಶ್ರೀಮಂತ ಆದ್ರೂ ಇದ್ಯಾವುದು ಚಿತ್ರರಂಗದಲ್ಲಿ ಲೆಕ್ಕಕ್ಕೆ ಬರಲ್ಲ. ಯಾರಿಗೆ ಪ್ರತಿಭೆ ಅಂದ್ರೆ ಟ್ಯಾಲೆಂಟ್ ಇರುತ್ತೋ ಅವರು ಬೆಳಿತಾರೆ, ದೊಡ್ಡ ನಟರಾಗಿ ಇಲ್ಲ ನಟಿಯರಾಗಿ ಹೆಸರು ಮಾಡ್ತಾರೆ. ಪ್ರತಿಭೆ ಇಲ್ಲದವರು ಏನೇ ಮಾಡಿದ್ರು ಯಶಸ್ವಿ ಆಗಲ್ಲ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.